ಶೃಂಗೇರಿಗೆ ಹೋದ್ಮೇಲೆ ಹೆಚ್ಚಿನ ಜನ ಶಾರದಾಂಬೆ ದರ್ಶನ ಮಾಡ್ಕೊಂಡು ಹಿಂದಿರುಗ್ತಾರೆ. ಆದ್ರೆ ನಿಜವಾದ ಶೃಂಗೇರಿಯ ಸೌಂದರ್ಯ ದೇವಸ್ಥಾನದ ಒಳಗೇ ಅಡಗಿದೆ. ಇಲ್ಲಿ ಪ್ರತಿಯೊಂದು ಜಾಗಕ್ಕೂ ಒಂದು ಕತೆ ಇದೆ, ಪ್ರತಿ ಮೂಲೆಯಲ್ಲೂ ಒಂದು ವಿಶೇಷತೆ ಇದೆ. ದೇವಸ್ಥಾನದ ಒಳಗ್ ಹೋದ ತಕ್ಷಣ ಮೊದಲು ಸಿಗೋದು ತೋರಣ ಗಣಪತಿ. ತುಂಬಾ ಜನ ತಮ್ಮ ಯಾತ್ರೆಯನ್ನ ಇಲ್ಲಿಂದಲೇ ಶುರು ಮಾಡ್ತಾರೆ. ಅದಾದ್ಮೇಲೆ ಸಿಗೋದು ಆದಿಶಂಕರಾಚಾರ್ಯರ ಆಲಯ. ಈ ಪೀಠವನ್ನ ಸ್ಥಾಪಿಸಿದ ಮಹಾನ್ ಯೋಗಿ ಇಲ್ಲೇ ನಡೆದಿರಬಹುದು ಅನ್ನೋ ಭಾವನೆ ಬರುತ್ತೆ. ಸ್ವಲ್ಪ ಮುಂದೆ ಹೋದ್ರೆ ಅಕ್ಷರಾಭ್ಯಾಸ ಮಂದಿರ ಸಿಗುತ್ತೆ. ಇಲ್ಲಿಗೆ ಸಾವಿರಾರು ಕುಟುಂಬಗಳು ತಮ್ಮ ಮಕ್ಕಳನ್ನ ಕರೆದುಕೊಂಡು ಬರ್ತಾರೆ. ಯಾಕಂದ್ರೆ ಮಗು ಮೊದಲ ಅಕ್ಷರ ಬರೆಯುವಾಗ ಶಾರದಾಂಬೆ ಆಶೀರ್ವಾದ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ನಂತರ ಶಾರದಾಂಬೆ ದೇವಸ್ಥಾನ, ವಿದ್ಯಾಶಂಕರ ದೇವಸ್ಥಾನ, ಕಪ್ಪೆ ಶಂಕರಲಿಂಗ, ನರಸಿಂಹವನ, ಹೀಗೆ ಹಲವಾರು ಜಾಗಗಳನ್ನ ನೋಡಬಹುದು. ಪ್ರತಿ ಜಾಗಕ್ಕೂ ತನ್ನದೇ ಆದ ಇತಿಹಾಸ ಇದೆ. ವಿಶೇಷವಾಗಿ ವಿದ್ಯಾಶಂಕರ ದೇವಸ್ಥಾನ ನೋಡಿದ್ರೆ ನಿಜವಾಗಿಯೂ ಆಶ್ಚರ್ಯ ಆಗುತ್ತೆ. ಆ ಕಲ್ಲಿನ ಕೆತ್ತನೆ, ಆ ಶಿಲ್ಪಕಲೆ ನೋಡಿದ್ರೆ ಇಷ್ಟೊಂದು ವರ್ಷಗಳ ಹಿಂದೆ ಇದನ್ನ ಹೇಗ್ ಕಟ್ಟಿದ್ರು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಶೃಂಗೇರಿಯ ಒಂದು ವಿಶೇಷ ಅನುಭವ ಶುರುವಾಗೋದು ರಾತ್ರಿ ಸಮಯದಲ್ಲಿ. ಪ್ರತಿದಿನ ರಾತ್ರಿ ಸುಮಾರು 9:30 10:30 ಗುರುನಿವಾಸ್ನಲ್ಲಿ ಶ್ರೀ ಚಂದ್ರಮೌಳೇಶ್ವರ ಪೂಜೆ ನಡೆಯುತ್ತೆ. ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳು ಸ್ವತಃ ಈ ಪೂಜೆ ಮಾಡ್ತಾರೆ. ಈ ಪೂಜೆಯ ಸಮಯದಲ್ಲಿ ಆದಿಶಂಕರಾಚಾರ್ಯರು ಕೈಲಾಸದಿಂದ ತಂದ 5 ಪವಿತ್ರ ಲಿಂಗಗಳಲ್ಲಿ ಒಂದಾದ ಭೋಗಲಿಂಗದ ದರ್ಶನ ಕೂಡ ಸಿಗುತ್ತೆ. ಆ ಮಂತ್ರಗಳ ಶಬ್ದ, ಆ ಪೂಜೆಯ ವಾತಾವರಣ, ಅಲ್ಲಿನ ಶಾಂತಿ ನಿಜವಾಗಿಯೂ ಬೇರೆ ರೀತಿಯ ಅನುಭವ ಕೊಡುತ್ತೆ. ಇದನ್ನ ನೋಡಿದ್ರೆ ಸಮಯ ಹೇಗ್ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೀವು ಶೃಂಗೇರಿಗೆ ಹೋದ್ರೆ ಈ ಪೂಜೆಯನ್ನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಇದನ್ನ ನೋಡ್ಬೇಕಂದ್ರೆ ರಾತ್ರಿ ಸುಮಾರು 9 ಗಂಟೆಗೆ ಗುರುನಿವಾಸ್ಗೆ ಹೋಗಿದ್ರೆ ಒಳ್ಳೇದು. ನಾನು ಶೃಂಗೇರಿಯಲ್ಲಿ ನೋಡ್ಬೇಕಾದ ಎಲ್ಲಾ ಪ್ರಮುಖ ಜಾಗಗಳ ಕಂಪ್ಲೀಟ್ PDF ಗೈಡ್ ರೆಡಿ ಮಾಡಿದ್ದೀನಿ. ನಿಮ್ಗೂ ಬೇಕಿದ್ರೆ ಕಾಮೆಂಟ್ನಲ್ಲಿ ಶೃಂಗೇರಿ ಅಂತ ಟೈಪ್ ಮಾಡಿ. ನಾನು PDF ಲಿಂಕ್ ಶೇರ್ ಮಾಡ್ತೀನಿ. ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ. ಕರ್ನಾಟಕ ಜನತೆಗೆ ಸಂತಸದ ಸುದ್ದಿ. ಮನೆಯಲ್ಲೇ ಕುಳಿತು ಪಾರ್ಟ್ ಟೈಮ್ ಕೆಲಸ ಮಾಡಿ ಕೇವಲ 1000 ರೂಪಾಯಿ ಸೀರೆ ಖರೀದಿಸಿ ಹೆಚ್ಚು ಜನರಿಗೆ ರೆಫರ್ ಮಾಡಿ ಬುದ್ಧಿವಂತಿಕೆಯಿಂದ 10 ಲಕ್ಷದವರೆಗೆ ದುಡಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ಸಂಪರ್ಕಿಸಿ. ಬನಶಂಕರಿ ಅಮ್ಮವಾರೇ ನಮಿಸುವೆವು ನಿಮಗೆ ಡೈನಮಿಕ್, ಕರುಣಿಸೋ ತಯೇ ಡೈನಮಿಕ್, ಶಾಂತಿ ನೀಡು ಡೈನಮಿಕ್.